ನಮಗೂ ಗೊತ್ತಿರಲಿಲ್ಲ ನಮ್ಮ ವಯಸ್ಸು ಕುಡಿತಾ ಅಲ್ಲ. ಅನ್ನ ಆಗಿದೆ. ಇವಾಗ ಪುಳಿಯೋಗರೆ ಗೊಜ್ಜು. ಬಾಟ್ಲುಗಳು, ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಗಲೀಜು ಮಾಡೋಕ್ಬಿಟ್ಟಿದ್ದಾರೆ. ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಡೇ 2ಗೆ ನಿನ್ನೆ ಇವೆಲ್ಲ ಬಂದಿದ್ವಿ. ಫುಲ್ಲು ಊಟ ಗೀಟ ಎಲ್ಲ ಮಾಡ್ಕೊಂಡ್ವಿ. ನೇಚರ್ ಮಧ್ಯೆ ಟೆಂಟ್ ಸ್ಟೇ ಮಾಡ್ಕೊಂಡಿದ್ವಿ. ಫುಲ್ ರಾಕ್ ಕ್ಯಾಂಪಿಂಗ್ ಮಾಡ್ಕೊಂಡಿದ್ವಿ. ಬಟ್ ಅದು ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ಇವಾಗ ಫುಲ್ ಬೆಳಕಿದೆ ಹಾಗೂ ಫಾಗ್ ಇದೆ. ಟೈಮ್ ಬಂದು 7:40 ಆಗಿದೆ. ಸೊ ಹಿಂಗೆ ನೋಡ್ಬೋದು, ಎಲ್ಲ ಆನೆಗಳೆಲ್ಲ ಹೆವಿ ಇದೆ ಅಂತೆ. ಸೊ ನೋಡಿ, ಇಲ್ಲೇ ನಾವು ಟೆಂಟ್ ಹಾಕ್ಕೊಂಡಿದ್ದು. ನಾವು ಅಲ್ಲೊಂದು ಕಾರಿದೆ, ಅಲ್ಲೊಂದು ಇಸುಜು ಇದೆ. ಇದು ಈ ಟೆಂಟ್ ನಂದು. ಈ 3 ಟೆಂಟ್ ಹಾಕ್ಕೊಂಡಿದ್ವಿ. ಓಕೆ, ಜೀರಿಗೆ ನೀರು ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ಜೀರಿಗೆ ನೀರು ಕುಡಿದ್ರೆ ಏನಾಗುತ್ತೆ ಬ್ರೋ? ರಾತ್ರಿ ಹೊತ್ತು ನಾವು ಒಳ್ಳೆ ನೀರು ಕುಡಿದಿರ್ತೀವಲ್ಲ, ಅದು ಫುಲ್ ಗುಡ್ ಫಾರ್ ಹೆಲ್ತ್ ಅಂತ ಇದು ಅದಕ್ಕಿಂತ ಒಳ್ಳೇದು. ಅದನ್ನ ಇನ್ನೂ ಒಳ್ಳೇದು ಮಾಡುತ್ತೆ ಅದು. ರಾತ್ರಿ ಅದು, ಬೆಳಿಗ್ಗೆ ಇದು, ಎರಡು ಸೇಮ್ ಇರುತ್ತೆ. ಬಾಡಿಲಿ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಮಾಡುತ್ತೆ. ಹಿಂಗೇನ ಗ್ಯಾಸ್ಟ್ರಿಕ್ ಇದ್ರೆ ಸಮಸ್ಯೆ ಕಡಿಮೆ ಮಾಡುತ್ತೆ. ಆಮೇಲೆ ಒಟ್ಟಲ್ಲಿ ಆವತ್ತಿನ ಡೇ ನೀನು ಏನೇ ತಿಂದ್ರು ಅಲ್ಲಿಗೆ ಇರುತ್ತೆ ಅಷ್ಟೇ. ಜಾಲಿ ನೋಡಿ, ಇವೆಲ್ಲ ಅನುಭವಗಳು. ನಮಗೂ ಗೊತ್ತಿರಲಿಲ್ಲ ನಮ್ಮ ವಯಸ್ಸು ಕುಡಿತಾ ಅಲ್ಲ, ವಯಸ್ಸು ಅನುಭವ ಮಾಡುತ್ತೆ ಕಣೋ. ಓಕೆ, ಸೊ ಗೈಸ್, ಇವಾಗ ಎಲ್ಲ ಟೆಂಟ್ ಎಲ್ಲ ತೆಗಿತಾ ಇದ್ದೀವಿ, ಪ್ಯಾಕಪ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಪೂರ ಇಲ್ಲೆಲ್ಲ ಇಬ್ನಿ ಎಲ್ಲ ಬಿದ್ದಿತ್ತಲ್ಲ, ಎಲ್ಲ ಪೂರ ಇಬ್ನಿ ಎಲ್ಲ ಬಿದ್ದು ನೀರೆಲ್ಲ ಆಗೋಗಿದೆ. ನೋಡಿಲ್ಲಲ್ಲ, ಚೂರು ಬಿಸಿಲಿಗೆ ಆರ್ಬಿಟ್ರೆ ಓಕೆ, ಇಲ್ಲ ಅಂದರೆ ವಾಸನೆ ಬರುತ್ತೆ. ಒಂಚೂರು ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಎಲ್ಲ ಟೆಂಟೆಲ್ಲ ಪ್ಯಾಕಪ್ ಮಾಡೈತೆ. ಇವಾಗೆಲ್ಲ ರೆಡಿ ಮಾಡಿದ್ದೀವಿ. ಇನ್ನೇನು ಹೊರಡೋದಷ್ಟೇ ಬಾಕಿ. ಇದು ರಾಸ್ತಾ ಹೋಮ್ ಕೆಫೆ ಅಂತ ಹೇಳಿ. ಸೊ ಸಹದೇವ್ ಅವ್ರಿಗೆ ಮತ್ತು ಅವರ ಕಸಿನ್ ಆದ ಅಭಿಲಾಷ್ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ರೆಡಿಯಾಗಿ ಇವಾಗ ಹೊರಡೋದಷ್ಟೇ ಬ್ರೋ. ಇವಾಗ ನೆಕ್ಸ್ಟ್ ಯಾವ ಕಡೆ ಲೊಕೇಶನ್ನು? ಇವಾಗ ಸದ್ಯಕ್ಕೆ ಅಭಿ ಮನೆಗೆ ಹೋಗ್ಬಿಟ್ಟು ಓಕೆ, ಟಿಫನ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ಲೊಕೇಶನು ಇನ್ನೊಂದು ಬೆಟ್ಟದ ಮೇಲೆ ಮೌಂಟೇನ್ ಕ್ಯಾಂಪಿಂಗಾ? ಓಕೆ ಡನ್. ಮೌಂಟೇನ್ ಕ್ಯಾಂಪಿಂಗ್ ಅಂತೆ. ಲೆಟ್ಸ್ ಗೋ. ಓಕೆ ಸ್ನೇಹಿತರೆ, ಸೊ ಇವಾಗ ಎಲ್ಲ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ದೀವಿ. ಕಾರಲ್ಲಿ ಹೊರಡ್ತಿದ್ವಿ. ಸೊ ಇವಾಗ ಅಭಿಲಾಷ್ ಅವ್ರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಚೆನೆ ಬಂದ್ಬಿಡ್ತಾ ಇತ್ತು. ಓಕೆ, ಇಲ್ಲಿಂದ ಒಂದು 8 ಕಿಲೋಮೀಟರ್ ಒಂದು 8 ಕಿಲೋಮೀಟರ್ ಇದೆ ಅಂತ ಇಲ್ಲಿಂದ ಅವ್ರ ಮನೆಗೆ. ರೆಡಿಯಾಗಿ ಹೊರಡೋದು. ನೆಕ್ಸ್ಟ್ ಬೇರೆ ಲೊಕೇಶನ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಗೈಸ್, ಇವಾಗ ಅಭಿ ಅವ್ರ ಮನೆಗೆ ಬಂದಿದ್ದೀವಿ. ಇಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಮೌಂಟೇನ್ಗೆ ಹೋಗಬೇಕು. ಇನ್ನು ಏನೇನು ಕತೆ ಅಂತ ಏನೇನೋ ಗೊತ್ತಿಲ್ಲ. ಸೊ ದಟ್ ಫಸ್ಟು ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಹೊಟ್ಟೆ ಹಸ್ದೋಗ್ತಾಯಿದೆ. ಸೊ ನೋಡಿಕೊಂಡು ಹೊರಡೋಣ ಬನ್ನಿ. ಇಲ್ಲಿ ನಿಂತಿದೆ ತಾರು ರೈತ ಅವ್ರದ್ದು. ಇಲ್ಲಿ ಒಳಗಡೆ ಮಿನಿ ಟ್ರಕ್ಕು. ಸರಿ, ಎಲ್ಲ ನಾನು ಕೇಳ್ಬಾರ್ದಾ? ಹೇಳು, ನಮ್ಗೆ ರೈಟ್ ಇಲ್ವಾ? ಮೇಲೆ ಕೆಳಗೆ ನೋಡ್ತಾ ಇದ್ದಲ್ಲಪ್ಪ. ಸುಮ್ಮನಿರಪ್ಪ, ನಾಯಿ ಬಂದು ಇವನೇ ಅದು, ಇವನೇ ಕಚ್ಚಿಸ್ಬಿಟ್ಟ. ಇಲ್ಲ ಅಲ್ಲಿಗೆ ಭಯ ಆಗ್ತೀನಿ ನಾನು, ಗ್ಯಾರಂಟಿ ಆಗ್ತೀನಿ. ಪುಳಿಯೋಗ್ರೆನಾ ವಾಂಗಿ ಬಾತಾ? ಪುಳಿಯೋಗ್ರೆ ಇಲ್ಲ ಗೋಪಾಲ, ಹೆಂಗಾರ ಪುಳಿಯೋಗ್ರೆ. ಗೋಪಾಲ ಬಾರ್ಲಾ, ಆಗಿರುತ್ತಾ? ಅನ್ನ ಎಷ್ಟೊತ್ತಾಯ್ತು? ತುಂಬ ಇವಾಗ ಇನ್ನೂ ಇದೈತಲ್ಲ, ವಿಜಿಲ್ ಹೋಗ್ತಿದ್ಯಾ? ಇನ್ನೂ ಆರಿಲ್ಲ. ಬಿಡ್ಬೇಕಷ್ಟೇ. ಮತ್ತೆ ಅಷ್ಟೇ ಹಸಿಟ್ಟಿದೆ ನನಗೆ.
ಮನೇಲಿ ಇದ್ರೆ ಹೆಂಡತಿ ಹೆಂಗ್ ನೋಡ್ಕೊಂಡಿದ್ರು ಗೊತ್ತಾ? ಹೆಂಗೆ ಅನ್ನ ಆಗಿದೆ. ಇವಾಗ ಪುಳಿಯೋಗರೆ ಗೊಜ್ಜು. ಬಿಸಿನೇ ಹಾಕ್ಬಿಟ್ರ ಇದಾಗ್ಬಿಡಲ್ವಾ? ಬಿಸಿ ಬಿಸಿ ಹಾಕಿದ್ರೆ ಅದೇ ಮಿಕ್ಸ್ ಮಾಡೋ ಒಂದು ಸ್ವಲ್ಪ ಮುದ್ದೆ ಥರ ಆಗಿದೆ ಅಷ್ಟೇ. ಅದನ್ನೇ ಹೇಳ್ತಿರೋದು. ಇನ್ನು ಆರಕ್ಕೆ ಬಿಡ್ಬೇಕು ಅನ್ನ, ಇನ್ನು ಆರಕ್ಕೆ ಬಿಟ್ಟಿಲ್ಲ ನಾವು ಹೊಟ್ಟೆ ಸಿಗೋಲ್ಲ ನೀವು. ಈ ಕಡೆ ಎಣ್ಣೆ ಜಾಸ್ತಿ ಇದೆ. ಪೂರ ಹಾಕ್ಬಿಡಿ ಬ್ರೋ. ಇಷ್ಟಾಗಲ್ಲ ಸರಿಯಾಗಿ. ಅನ್ನ ಇವಾಗ ಹಂಗೆ ಡೈರೆಕ್ಟ್ ತೆಗಿತಿರೋದಲ್ಲ, ಅದು ಆರಕ್ಕೆ ಬಿಟ್ಟಿಲ್ಲ ನಾನು. ಅನ್ನ ತಿನ್ಕೊಳ್ಳಿ. ಮಧ್ಯಾಹ್ನ ಎಲ್ಲಾರು ಲೋಕಲ್ ಹೋಟೆಲ್ ಊಟ ಮಾಡಲ್ಲ. ಮೀನು ಮತ್ತೆ ಈ ಕಡೆ ನಿಮ್ದು ಸರ್ಕಲ್ಗಳಲ್ಲಿ ಊಟ ಕೊಟ್ಬಿಡೋಲ್ಲ. ಚೆನ್ನಾಗಿರ್ತದೆ. ಇದೇ ಆಗುತ್ತೆ ಅಂತ ಮಧ್ಯಾಹ್ನಕ್ಕೂ. ಏನು ಅನ್ನಲ್ಲ? ಸ್ವಲ್ಪ ಆರಕ್ಕೆ ಬಿಡಬೇಕಿತ್ತು. ಇನ್ನ ಹಾಕ್ಬೇಕಾಗಿತ್ತಲ್ವಾ? ಇನ್ನ ಹಾಕ್ಬೇಕಾಗಿತ್ತಲ್ವಾ? ಏನು ಸಾಕಾಗತ್ತೆ ಅಷ್ಟೇ. ಅನ್ನ ಹಾಕ್ಬೇಕು. ಇದಕ್ಕೊಂದು ಅನ್ನ ಹಾಕ್ಬಿಟ್ಟು ಕಳಿಸ್ಬಿಟ್ರಿ. ಈ ಅನ್ನ ಇದಕ್ಕೆ ಹಾಕಿ. ಪುಳಿಯೋಗರೆ ತಂದಿದ್ವಿ, ಅನ್ನ ಮಾಡ್ಕೊಂಡು ಮಾಡ್ಕೊತಾ ಇದ್ವಿ. ಉಪ್ಪೆಲ್ಲ ಹಾಕ್ಬೇಕು ನೋಡಿ. ಉಪ್ಪು ಹಾಕ್ಬೇಕಾಗತ್ತೆ. ಆಮೇಲೆ ಮೇಲುಪ್ಪು ಬೇಕಾಗತ್ತೆ. ಒಂದು ಯಾರು ನಂದು ಹೇಳಮ್ಮ. ಹೆಂಗಿದೆ ಬ್ರೋ? ಹೆಂಗಿದೆ ಪುಳಿಯೋಗರೆ? ಮಸ್ತಾಗಿದೆ. ಸೂಪರ್. ಓಕೆ ಗೈಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ. ಸ್ನಾನ ಆಯಿತು. ಬಾ 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 ಬಾ. ಸ್ನಾನ ಆಯಿತು. ಇವಾಗ ಊಟಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ನೆಕ್ಸ್ಟು ಯಾವ ಲೊಕೇಶನ್ಗೆ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ. ಮೌಂಟೇನ್ ಲೊಕೇಶನ್ಗೆ ಹೋಗ್ತಿರೋದು. ಅಲ್ಲಿವರೆಗೂ ಬಾ, ಹಂಗೆ ಅವ್ರ ಮೊಬೈಲ್ ಕೊಟ್ಬಿಡ್ತಾರೆ ನನಗೆ. ಕಮಾನ್ ಕರಿಯಾ. ಓಕೆ, ನಮ್ಮದು ವೆಜ್ ಊಟ ಬಂತು. ಇದ್ದೀವಿ. ಅವ್ರದ್ದು ನಾನ್ ವೆಜ್. ಓಕೆ ಗೈಸ್, ಇವಾಗ ಊಟ ಮಾಡಿಕೊಂಡು ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅದೇ ಅವಾಗಲೇ ಹೇಳ್ದಂಗೆ ಗೃಹ ಪ್ರವೇಶ ಅವರವಳು ಫ್ಯಾಮಿಲಿ ಪೂರ ಹೋಗ್ತಾ ಇದ್ದಾರಂತೆ. ಸೊ ಕಾಲ್ ಮಾಡಿ ಹೇಳಿದೆ, ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದೆ ಅಮ್ಮಂಗೆ. ಸಕಲೇಶ್ಪುರದಲ್ಲಿ ಇದ್ದೀನಿ, ಆಗೋದಿಲ್ಲ. ಸೊ ಮೌಂಟೇನ್ ಮೇಲೆ ಇರ್ತೀನಿ. ಸೊ ಇವತ್ತು ನೀವು ಹೋಗ್ಬಿಟ್ಟು ಬಂದ್ಬಿಡಿ ಅಂತಲೂ ಹೇಳಿದೆ. ಸೊ ಓಕೆ ಅಂದ್ಬಿಟ್ಟು ಈಗ ಮ್ಯಾನೇಜ್ ಮಾಡ್ತೀನಿ ಬಿಡು ಅಂತಲೂ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೂ ಹೋಗ್ಬೇಕು ಅಂತಲೇ ಆ್ಯಕ್ಚುಲಿ ಬ್ರೋ, ಇಲ್ಲಿರಕ್ಕೆ ನನಗೂ ತುಂಬ ಆಸೆ. ನನ್ನೊಂದ್ಸತಿ ಏನು ಮಾಡ್ಬಿಡ್ತಾರೆ ಅಂದರೆ, ಫ್ಯಾಮಿಲಿ ಏನು ಮಾಡೋಕ್ಕಾಗತ್ತೆ ಹೇಳ್ರಿ, ಜಾಲಿ. ಓಕೆ ಬನ್ನಿ. ಹಲೋ. ಇಲ್ಲ ಗುರು, ಈ ರೂಟಲ್ಲ, ಇನ್ನು ಮುಂದೆ ಹೋಗ್ಬೇಕೇನೋ. ರೂಟ್ ನೋಡು ಗುರು, ಹೆಂಗಿದೆ ಅದು ಮೇಲೆ, ಕ್ರೇಜಿ. ಹಿಲ್ ಟಾಪಲ್ಲಿ ಹೆಂಗೆ ಹೋಗ್ತಾಯಿದೆ ನೋಡಿ ಇಸುಜು. ಆರ್ಸ್ ಇವತ್ತು. ಓ ಕಲ್ಲು.
ಶಿವ ಹತ್ತು ಶಿವ ಹತ್ತು ಹತ್ತು ಹೋಗಿ ಆಂಟಿ ಗುದ್ಬಿಡು ಕಮಾನ್ ಓಕೆ. ಸೊ ಸ್ನೇಹಿತರೆ ವಿಸ್ಲಿಂಗ್ ಕ್ಯಾಂಪ್ಸ್ ಹತ್ರ ಬಂದಿದ್ದೀವಿ, ನೋಡ್ಕೊಬೋದು. ಓಕೆ ಸೊ ಸ್ನೇಹಿತರೆ ಅಲ್ಲೆಲ್ಲ ಕಾರ್ ನಿಲ್ಲಿಸಿ ಇವಾಗ ನೀರು ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ದಟ್ ನೆನ್ನೆನೂ ಊಟಕ್ಕೆಲ್ಲ ಸ್ವಲ್ಪ ನೀರಿಂದು ಕಷ್ಟ ಆಗಿತ್ತು. ಸೊ ಎಲ್ಲದಕ್ಕೂ ಕಷ್ಟ ಆಗಿತ್ತು. ಇವಾಗ ಮುಗಿಸ್ಕೊಂಡು ನೀರೆಲ್ಲ ತುಂಬಿಕೊಂಡು ಇವಾಗ ನಮ್ಮ ಮೇಲ್ಗಡೆ ಕ್ಯಾಂಪ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಇದೇ ನೋಡಿ ವಿಸ್ಲಿಂಗ್ ಕ್ಯಾಂಪ್ಸ್, ಸಕಲೇಶ್ಪುರ ವಿಸ್ಲಿಂಗ್ ಕ್ಯಾಂಪ್ಸ್. ಸಾಕಾಗಿದೆ ಮಾತ್ರ. ಮಕ್ಕಳಿಗೆ ಫ್ಯಾಮಿಲಿ ಬಂದರೆ ಇಲ್ಲಿ ನೋಡಿ ಪೂರ ಏನು ಮಸ್ತಾಗಿದೆ. ಇನ್ನು ಮಳೆಗಿಳೆ ಬಂತು ಅಂದರೆ ಇನ್ನೂ ಫುಲ್ ಗ್ರೀನರಿಯಾಗಿ ಕಾಣುತ್ತೆ ಮಾತ್ರ. ಬಂದಿರಿ ಆಯ್ತು ಸುಮ್ಮನೆ ಬೆಲ್ಜಿಯನ್ ಹೆಂಗಿದೆ? ಒಳ್ಳೆ ಟಪ್ ಆಯ್ತು ಸುಮ್ಮನೆ. ಓಕೆ ಗೈಸ್, ಇವಾಗ ನೀರೆಲ್ಲ ತಗೊಂಡು ಮೇಲ್ಗಡೆ ಕ್ಯಾಂಪ್ ಸೈಡ್ ಹತ್ರ ಹೋಗ್ತಾ ಇದ್ದೀವಿ. ಏನು ಕತೆ ಅಂತ ಇನ್ನೂ ಏನೂ ಗೊತ್ತಿಲ್ಲ. ಫುಲ್ ಟೆರೇನ್ ಇದೆ ಅಂತೆ, ಮುಂದೆ ನೀವೇ ನೋಡ್ತೀರಾ. ಸ್ಟೇ ಟ್ಯೂನ್ಡ್ ಗೈಸ್. ಓಕೆ ಗೈಸ್, ನೋಡ್ಬೋದು ವಿಸ್ಲಿಂಗ್ ಕ್ಯಾಂಪ್ಸ್ ಕಡೆಯಿಂದ ಇಲ್ಲೆಲ್ಲ ಬಾಟ್ಲುಗಳು, ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಗಲೀಜು ಮಾಡೋಗ್ಬಿಟ್ಟಿದ್ದಾರೆ. ಓಕೆ ನೋಡಿ, ಇವರಿಬ್ರು ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಮಾಡಪ್ಪ ಮಾಡು ನೋಡಿ. ಈ ಥರ ಎಲ್ಲ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಹಿಂಗೆ ಬಿಸಾಕ್ಬಿಡ್ತಾರೆ. ಎಂಜಾಯ್ ಮಾಡಲಿ, ಬಟ್ ಪ್ಲಾಸ್ಟಿಕ್ ಕವರ್ಸ್ ಆದರೆ ಎತ್ಕೊಂಡು ಹೋಗ್ಬೇಕು ಮನೆಗೆ ಅಷ್ಟೇ. ನೋಡಿ, ಇಲ್ಲೂ ಒಂದೊಂದು ಬಾಟ್ಲುಗಳೆಲ್ಲ ಬಿಸಾಕ್ಬಿಟ್ಟು ಹೊರಟೋಗಿದ್ದಾರೆ. ನೋಡಿ, ಇಲ್ಲೆಲ್ಲ ತೊಗೊಂಡೋಗಿ ಇಲ್ಲಿ ಹಾಕ್ಬಿಟ್ರೆ ನೋಡಿ, ಇದೆಲ್ಲ ಓಕೆ. ಬಟ್ ಪ್ಲಾಸ್ಟಿಕ್ ಕವರ್ಸು, ಎಣ್ಣೆ ಬಾಟ್ಲೆಲ್ಲ ಇಲ್ಲೇ ಬೀಸಾಕ್ಬಿಟ್ಟು ಹೊರಟೋಗಿದ್ದಾರೆ. ವೇಸ್ಟ್ ನನ್ನ ಮಕ್ಕಳು. ಕ್ಲೀನೆಲ್ಲ ಮಾಡ್ಕೊಂಡ್ವಿ. ಎಲ್ಲ ಪ್ಲಾಸ್ಟಿಕ್ಸು ಆಮೇಲೆ ಬಾಟಲ್ಸ್ ಎಲ್ಲ ಒಂದು ಕಡೆಗೆ ಹಾಕಿದ್ದೀವಿ. ಇವಾಗ ಗಾಡಿ ಪಾರ್ಕಿಂಗ್ ಎಲ್ಲ ನೋಡಿಕೊಂಡು ಸನ್ಸೆಟ್ಗೂ ಆಗಬೇಕು, ನೆಕ್ಸ್ಟು ಮಾರ್ನಿಂಗ್ ಸನ್ ರೈಸ್ಗೂ ಆಗಬೇಕು. ಆ ಥರ ಮಾಡ್ಕೊತಾ ಇದ್ದೀವಿ. ಓಕೆ, ಗಾಡಿ ಹಂಗೆ ತಗೊಂಬನ್ನಿ, ಹೋಗಿ ಫುಲ್ ಹಂಗೆ ಹೊಡಿ.
ಗೈಸ್ ಇವಾಗ ಈರುಳ್ಳಿ ಕಟ್ ಮಾಡೋಣ ಬನ್ನಿ. ಒಂದು ಕೆಲಸ ಮಾಡಿ, ಈ ಕಡೆ ಟೈಟ್ ಮಾಡು. ಇಲ್ಲ ಈ ಕಡೆ ಟೈಟ್ ಮಾಡಿ, ಈ ಕಡೆ ಅಲ್ಲಿ ಬೇಡ, ಅಲ್ಲಿ ಲೂಸ್ ಮಾಡಿ, ಇಲ್ಲಿ ಟೈಟ್ ಮಾಡು. ಇವಾಗ ನಾ ಎಲ್ಲ ಅಸಿಸ್ಟೆಂಟ್ ಕುಕ್ಕಾಗಿ ನಾನು ಇದ್ದೆ. ಇವಾಗ ಅವ್ರುಗಳು ರೆಡಿ ಮಾಡ್ಕೊತಾ ಇದ್ದಾರೆ. ಬನ್ನಿ, ಅಭಿ ಅವರು ಏನೋ ಮಾಡ್ತಾ ಇದ್ದಾರೆ, ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಓಕೆ, ನಾನ್ ವೆಜ್ ಅವ್ರಿಗೆ ಚಿಕನ್ ರೆಡಿ ಆಗ್ತಾ ಇದೆ, ನಮಗೆ ವೆಜ್ಜು. ಇಲ್ಲಿ ನಮ್ಮ ವೇಣು ಅಣ್ಣ ವಿಕಾಸ್ ಅವ್ರು ಏನೋ ಮಾಡ್ತಾ ಇದ್ದಾರೆ, ಮಾಡ್ತಿದ್ದಾರೆ ನೋಡಿ ಹೆಂಗೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ರಿ. ಇದು ಮಸ್ತಾಗಿದೆ. ಓಕೆ, ಎಲ್ಲ ಫುಲ್ ಕತ್ಲೆ, ಏನೂ ಕಾಣೋದಿಲ್ಲ. ಓಕೆ, ಓಕೆ ಗೈಸ್, ಸೊ ಇವಾಗ ಊಟ ಎಲ್ಲ ಮಾಡ್ಕೊಂಡಾಯ್ತು. ಊಟ 9 ಗಂಟೆಗೆ ರೆಡಿ ಆಯಿತು. ಒಂದು ಸ್ವಲ್ಪ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ಒಬ್ರಿಗೆ ರೇಗ ಆಡಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸೊ ಇವಾಗೆಲ್ಲ ಟೆಂಟ್ ಎಲ್ಲ ಆವಾಗಲೇ ಪ್ರಿಪೇರ್ ಮಾಡಿ ಆಗೋಗಿದೆ. ಈ ವ್ಲಾಗಲ್ಲಿ ನೋಡಿರ್ತೀರ ಅಂತ ಅನ್ಕೋತೀನಿ. ಸೊ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೂರಾ ರಾಕ್ ಕ್ಯಾಂಪಿಂಗ್ ಇತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಮಾತ್ರ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಎಲ್ಲ ಗೋಸ್ಟ್ ಹಂಟಿಂಗ್ ಮಾಡೋಣ, ನಡೀರಿ. ಗೋಸ್ಟ್ ಹಂಟಿಂಗಾ? ಮಜಾ ಇರುತ್ತೆ, ಬನ್ನಿ ಬನ್ನಿ ಆಡ್ನುಗ ನಡೀರಿ. ಬಾಗುರು ಇಲ್ಲೆಲ್ಲ ಸಿಗರೇಟ್ ಇತ್ತಲ್ಲ ಇಲ್ಲಿ ಅಲ್ಲಿ